श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 14 ಗುಣತ್ರಯ ವಿಭಾಗ ಯೋಗ ಸಂಪುಟ 46 ತರಿ ಕೋಣೆ ಗುಣೆ ಕೈಸಾ ಮದತಿಮಿ ಬಂಧು ಐಸಾ ಆವಡೇತೆ ಪರಿಯೇಸ ಅರ್ಜುನ ದೇವಾ। ಯಾವ ಗುಣದಿಂದ ಹೇಗೆ ನಾನೇ ಬಂಧನ ನನಗೆ ತೋರುವುದು ಆಗಿರುವ ಹಾಗೆ ಕೇಳು ಅರ್ಜುನ ದೇವ। ಹೇ ಅರ್ಜುನ ದೇವ, ಯಾವ ಗುಣದಿಂದ ಹಾಗೂ ಹೇಗೆ ನನಗೆ ನಾನೇ ಬಂಧನ ಆಗಿರುವೆನೆಂದು ತೋರುವುದು ಅದನ್ನು ನೀನು ಕೇಳು। ಗುಣಕಿತಿ ಕಿಂಧರ್ಮ ಕಾಯಿಯ ರೂಪ ನಾಮ ಕೇಜಾಲೇ ಹೇ ವರ್ಮ ಅವಧಾರಿಜೆ। ಗುಣಗಳೆಷ್ಟು, ಯಾವುದರ ಧರ್ಮ, ಏನಿರುವುದರ ರೂಪ ಹಾಗೂ ನಾಮ, ಎಲ್ಲಿ ಉತ್ಪನ್ನವಾಗಿರುವುದೆಂಬುದರ ಮರ್ಮ ಹೇಳುವೆನು ಕೇಳಬೇಕು। ಗುಣಗಳು ಎಷ್ಟು ಇರುವವು, ಯಾವುದರ ಧರ್ಮ ಏನಿರುವುದು, ಅದರ ರೂಪ ಹಾಗೂ ನಾಮ ಏನಿರುವುದು ಎಂಬುದರ ಮರ್ಮ ನಾನು ಹೇಳುವೆನು, ನೀನು ಕೇಳಬೇಕು। ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತೆ ಮಹಾಬಾಹೋ ದೇಹೇ ದೇಹಿನಮವ್ಯಯಂ। ಸತ್ವ ರಜ ಹಾಗೂ ತಮ ಇವು ಗುಣಗಳಾಗಿರುತ್ತವೆ, ಹಾಗೂ ಈ ಪ್ರಕೃತಿಯು ಇದರ ಜನ್ಮಭೂಮಿಯಾಗಿರುತ್ತದೆ। ಹೇ ಮಹಾಬಾಹು, ಈ ಗುಣಗಳು ದೇಹದಲ್ಲಿ ಅವಿನಾಶಿಯಾದ ಯಾವ ದೇಹಿ ಅಂದರೆ ಆತ್ಮ ಇರುತ್ತದೆಯೋ ಅದಕ್ಕೆ ಬಂಧನವನ್ನುಂಟು ಮಾಡುತ್ತವೆಂದು ಅನಿಸುತ್ತದೆ। ತರಿ ಸತ್ವರಜತಮ ತಿಘಾಸಿಹಿ ಹೇ ನಾಮ ಅಣಿ ಪ್ರಕೃತಿ ಜನ್ಮ ಭೂಮಿಕಾಯಯ। ಆದರೂ ಸತ್ವರಜ ತಮವು ಈ ಮೂರು ಗುಣಗಳದ್ದೇ ನಾಮಧೇಯವು, ಹಾಗೂ ಪ್ರಕೃತಿಯೇ ಜನ್ಮಸ್ಥಾನವು, ಹಾಗೂ ಭೂಮಿಕಾ ಇವುಗಳದು। ಈ ಗುಣಗಳ ನಾಮಧೇಯವೆಂದರೆ ಸತ್ವ ರಜ ತಮ ಆಗಿರುತ್ತವೆ, ಹಾಗೂ ಪ್ರಕೃತಿಯೇ ಇದರ ಜನ್ಮಸ್ಥಾನವು, ಅಲ್ಲದೆ ಇವುಗಳ ಭೂಮಿಕೆಯು ಇದೇ ಪ್ರಕೃತಿಯಾಗಿರುತ್ತದೆ। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।